ಸೀತಾ, ರಾಜಕಾರಣಿಗಳನ್ನು ಎದುರು ಹಾಕಿಕೊಂಡರೆ ಈ ರೈತ ಬದುಕುವುದು ಕಷ್ಟ ಅಲ್ಲವೇ ಸೀತಾ? ರೀ, ಕಷ್ಟ ಅಂತ ಯಾಕ್ರಿ ಹೇಳ್ತಾ ಇದ್ದೀರಾ? ಈ ರೈತರಿಂದಲೇ ಆ ರಾಜಕಾರಣಿಗಳು ಉಸಿರಾಡ್ತಾ ಇರೋದು. ಈ ರೈತರಿಂದಲೇ ಈ ಭೂಮಿ ಮೇಲೆ ಪ್ರತಿಯೊಂದು ಪಕ್ಷಿ ಪ್ರಾಣಿ ಜೀವಂತವಾಗಿರೋದು ರೀ. ನಿಜ ಸೀತಾ, ಆದರೆ ಒಬ್ಬ ಮಂತ್ರಿಯಿಂದ ಇಡೀ ರೈತರೆಲ್ಲರೂ ದಂಗೆಳುವಂತಾಯಿತು. ಇಂದಿಗೆ 3-4 ದಿವಸಗಳು ಹೊತ್ತಾಯಿತು ಸೀತಾ. ಈ ನಮ್ಮ ಜಿಲ್ಲೆಗೆ ಕರೆಂಟ್ ಇಲ್ಲ, ಬಸ್ ಸೌಕರ್ಯಗಳಿಲ್ಲ. ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಬಂದ್ ಮಾಡಿ ಅನ್ನದಾತನಿಗಿಂತ ಸರ್ಕಾರವೇ ಮೇಲೆ ಎಂದು ಸೊಕ್ಕೇರಿ ಮಾತನಾಡ್ತಿದ್ದಾನೆ ಸೀತಾ ಆ ಪ್ರತಾಪಗೌಡ. ರೀ, ಅನ್ನದಾತನಿಗಿಂತ ಯಾವ ಸರ್ಕಾರವು ಮೇಲಲ್ಲ ರೀ. ರೀ, ಬಸ್ ಸಂಚಾರ ಬಂದ್ ಮಾಡಿದ್ರೆ ಈ ರೈತನ ಹತ್ತಿರ ಎತ್ತಿನ ಗಾಡಿ ಇದೆ. ಈ ಎತ್ತಿನ ಗಾಡಿಯಲ್ಲಿ ಸವಾರಿ ಮಾಡಿದ್ರೆ ಈ ರೈತನ ಮನಸ್ಸಿಗೆ ಎಷ್ಟೊಂದು ಆನಂದ ಆಗುತ್ತೆ ಗೊತ್ತೇನ್ರಿ? ಹೌದು ಸೀತಾ, ಈ ರೈತನ ಎತ್ತಿನ ಬಂಡಿಯೇ ಈ ರೈತನಿಗೆ ಆಧಾರ ಸ್ತಂಭ ಇರ್ತೈತಿ. ಈಗಿನ ಕಾಲಕ್ಕೆ ಅನುಗುಣವಾಗಿ ಮೋಟಾರ್ ಟ್ರಾಕ್ಟರ್ಗಳು ಬಂದು ಈ ರೈತನಿಗೆ ದರಿದ್ರತನವನ್ನು ಹಚ್ಚಿದವು. ಹಿಂದಿನ ಕಾಲದಲ್ಲಿ ನನ್ನ ತಂದೆಯವರು 100-200 ಚೀಲ ಜೋಳವನ್ನು ಬೆಳೆದರೂ ಕೂಡ ಬೆನ್ನ ಮೇಲೆ ಹೊತ್ತು ತಂದು ಬಂಡಿಯಲ್ಲಿ ಹಾಕಿ ಊರು ಒಳಗೆ ಹೇರಿಕೊಂಡು ಬಂದು ಹಗೆದೊಳಗೆ ಹಾಕಿದರೆ ಅದರ ಸಂಭ್ರಮವೇ ಬೇರೆ ಇರ್ತಿತ್ತು ಸೀತಾ. ನಿಜ ಇದೀರಿ ಈ ನಿಮ್ಮ ಮಾತು ರೀ. ಹಿಂದಿನ ಕಾಲಿನ ನೆನಪುಗಳು ಮಾತ್ರ ರೀ. ಹಿಂದಿನ ಕಾಲದಲ್ಲಿ ಹಿರಿಯರಿಗೆ ಎಷ್ಟೇ ಕಷ್ಟ ಬಂದ್ರೂ ಕೂಡ ಎಷ್ಟು ಸಂತಸದಿಂದ ಜೀವ ಸಾಗಿಸ್ತಾ ಇದ್ರು. ಆದ್ರೆ ಈಗಿನ ಕೊಂಡ ಪೊರಿಕೆಗಳ ಕೈಯಲ್ಲಿ ಈಗಿನ ಕಾಲ ಸಿಕ್ಕು ನಮ್ಮ ಹಣೆ ಬರ ನಮ್ಮ ಕಷ್ಟದಲ್ಲಿ ಕಳೆಯುವಂತಾಗಿದೆ ರೀ. ಹೋಗ್ಲಿ ಬಿಡ್ರಿ. ನೋಡಿ, ಹೊಲದಲ್ಲಿ ಬಾವಿ ತೆಗಿತಾ ಪ್ಲಾನ್ ಮಾಡಿದ್ದಾರೆ. ಯಾವ ಹೊಲದಲ್ಲಿ ಬಾವಿ ತೆಗಿತಾ ಇದ್ದಾರೆ ಅಂತ ನೋಡಿಕೊಂಡು ಬರೋಣ ಬನ್ರಿ. ನೋಡುವಲ್ಲಿ ಮರದಲ್ಲಿ ಕುಳಿತಿರುವ ಹಕ್ಕಿ ಒಂದನ್ನೊಂದು ಚುಟ್ಟಿಸಿ ಹೇಗೆ ಗುಡರು ಕೊಡ್ತಿದ್ದಾವೆ ನೋಡ್ರಿ. ಆ ಹಕ್ಕಿಗಳಿಗೂ ಕೆಲಸವಿಲ್ಲ, ನಿಮ್ಗೂ ಕೆಲಸವಿಲ್ಲ. ಇದೆಲ್ಲ ತಲೆ ಹರಟಿ ಬಿಟ್ಟು ಬನ್ನಿ ಹೋಗೋಣ. ಸೀತಾ, ಕೆಲಸವಿಲ್ಲ ಅಂತ ಅಲ್ಲ, ಆ ಹಕ್ಕಿಗಳಿಗೆ ಒಂದರ ಮೇಲೆ ಒಂದು ಪ್ರೀತಿ ಜಾಸ್ತಿ ಆಗಿ ಆ ರೀತಿ ಚಿಲಿಪಿಲಿಗೊಟ್ಟುತ್ತಿದ್ದಾವೆ. ನೋಡು ಸೀತಾ, ಆ ಹಕ್ಕಿಯ ಚಿಲಿಪಿಲಿಗೆ ನಮಗೆ ಸಂಗೀತವಾಗಲಿ, ನಿನ್ನ ಹಾಡ ನನಗೆ ಇಂಚಲಾಗಲಿ. ಈ ನನ್ನ ಕೈ ಹಿಡಿದು ಒಂದು ಹಾಡನ್ನು ಹಾಡವಲ್ಲಿ ನನ್ನ ಜೊತೆಗೂಡಿ ಆಗ್ಲಿ.
ಹುಡುಕಾಟವೆಂದು ಹೊಲದಲ್ಲಿ ಬಂದು ಹಾಡಿ ಕುಣಿತಿರುವೆ. ಛೇ, ಹಾಗೇನಿಲ್ಲ ಶ್ರೀಮಂತರೇ. ಇರಲಿ ಇರಲಿ, ನಿನ್ನ ಹೊಲದಲ್ಲಿ ಬಾವಿ ಕಡಿಸೋ ಪ್ಲಾನ್ ಮಾಡಿದೆ ಅಂತಲ್ಲ? ಹೌದು ಗೌಡ್ರಿ, ಈ ರೈತನ ಬದುಕು ಹೇಗಾಗಿದೆ ಎಂದರೆ ಹಕ್ಕಿ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡು ಕಾಡು ಕಾಡು ಸುತ್ತಿ ಕಸ ಕಡ್ಡಿಗಳನ್ನು ತಂದು ಗೂಡು ಹಾಕಿ ತತ್ತೆ ನೆಟ್ಟು ಮರೆ ನೆಟ್ಟಿತ್ತು. ಒಂದು ದಿನ ಆ ಹಕ್ಕಿ ಕಟ್ಟಿದ ಗೂಡಿನ ಮರ ಕೆಟ್ಟ ಮನೋಜನ ಕಣ್ಣಿಗೆ ಬಿದ್ದು ಆ ಮನೋಜ ಪಾಪ ಪುಣ್ಯವನ್ನು ಲೆಕ್ಕಿಸದೆ ಆ ಗಿಡವನ್ನು ಬಡ್ಡಿ ಸಮೇತ ಕಡಿದು ಹಾಕಿದ ಗೌಡ್ರಿ. ಆವಾಗ ಹಕ್ಕಿಯ ಗೂಡು ಚಿಲಿಪಿಯಾಯಿತು. ಹಕ್ಕಿಯ ಮರಿಗಳು ಬಿಸಿಲಿನ ತಾಪವನ್ನು ತಾಳಲಾರದು ವಿಲಿವಿಲಿನಿ ಒದ್ದಾಡಿ ಪ್ರಾಣ ಬಿಟ್ಟವು. ಶ್ರೀಮಂತರಿ, ನೋಡು ಶ್ರೀಮಂತರಿ, ನಿಮ್ಮಂತ ರಾಜಕಾರಣಿಗಳ ಕೈಯಲ್ಲಿ ಸಿಕ್ಕು ಈ ರೈತನ ಬದುಕು ಕೂಡ ಕಷ್ಟಪಟ್ಟು ಕಟ್ಟಿದ ಹಕ್ಕಿ ಅಂತಾಗಿದೆ. ಶ್ರೀಮಂತರೇ, ಹಕ್ಕಿಯ ಗೂಡು. ಲೇಶ್ವರಮ್ಮ ಅಂದ ಹುಣ್ಣಿಗೆ ಕನ್ನಡಿ ಹಾಕಿ ನಿನ್ನ ತಮ್ಮ ಕಾಳಿಂಗ ನನ್ನ ಮನೆಗೆ ನುಗ್ಗಿ ನನ್ನ ರಾಶಿ ಗಂಟಲೇ ಹಣ ಸುಟ್ಟು ಬಂದ. ಅಂದೇ ನಿರ್ಧಾರ ಮಾಡಿದೆ, ನಿಮ್ಮ ರಕ್ತವನ್ನೆಲ್ಲ ಹೀರಿ ಕಾಲುಗಳನ್ನೇ ಕಂಬವಾಗಿ ಮಾಡಿ ದೇಹವನ್ನೇ ಸುಟ್ಟು ಭಸ್ಮವಾಗಿ ಮಾಡಿ ನಿಮ್ಮ ಕಟ್ಟಬೇಕೆಂದಿರುವೆ ಈ ಪ್ರತಾಪಗೌಡನೆಂಬ ಮೇಲ ಪರ್ವತವನ್ನು. ನೋಡ್ರಿ, ಇವರ ಮಾತಿಗೆ ನೀವೇನು ಭಯ ಪಟ್ಕೋಬೇಡ್ರಿ. ಈ ರೈತರನ್ನು ಎದುರು ಹಾಕಿಕೊಂಡು ಉಳಿದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಇವರ ಮಾತಿನ ಅವಶ್ಯಕತೆ ನಮಗಿಲ್ಲ. ಬನ್ನಿ ಹೋಗೋಣ. ನಿಂತ್ಕೋ ಸೀತಾ, ನಿಂತ್ಕೋ. ಸಾಹಿತ್ಯಗೆ ಇರೋದು ಬರೆಯುವ ಗಾಯಕನಿಗೆ ಇರೋದು ಹಾಡಿನ ದಾಹ. ನನ್ನಂತ ರಾಜಕಾರಣಿಗೆ ಇರೋದು ನಿನ್ನಂತ ಹೆಣ್ಣಿನ ದಾಹ. ಬಿಡಿ ಬಂಗಾರ ಸರಿಯಪ್ಪ, ಪ್ರೇಮಿಗೆ ಪ್ರೀತಿ ಆಸರಿ, ರಸಿಕರಿಗೆ ರಾಣಿ ಆಸರಿಯಪ್ಪ. ಪಟಾಸ್ ಬಿಡ್ರಾಗಾರ. ಲೇ ಮಗನ ಗಡಿಬಿಡಿ, ನೀವು ಅಷ್ಟೇ ಮಾತಬಲ್ಲ ನನ್ನ ಮಕ್ಕಳಂತೆ ಸಿಕ್ಕಂತೆ ಹೊಗಳಬೇಡ. ನಿಮ್ಮಪ್ಪನಂತೆ ಮಾತನಾಡಬಲ್ಲ ಈ ರೈತ. ಲೇ ಸಕ್ಕಿನ ಸೊಳೆ ಮಗನ, ಹೇಳ್ತೀನಿ ಕೇಳ್ಕೊ. ಸೂರ್ಯ ನೀರಿರುವುದು ಬೆಳಕಿನ ದಾಹ, ಈ ಭೂತಾಯಿಗಿರುವುದು ಹಸರಿನ ದಾಹ, ಈ ಹುಲಿ ಶಿವರಾಮಗಿರುವುದು ನಿಮ್ಮಂತವರನ್ನು ಬೇಟೆಯಾಡುವ ದಾಹ. ಲೇ ಮಕ್ಕಳ, ನೀವು ಏನಾದರೂ ನನ್ನ ಹೆಂಡತಿ ಮೇಲೆ ಕೆಟ್ಟ ಕಣ್ಣು ಹಾಕಿದಾದರೆ ನಿಮ್ಮ ಕಣ್ಣುಗಳನ್ನು ಕೀಳುತ್ತಾನೆ ಈ ಶಿವರಾಮ. ಲೇ ಶಿವರಾಮ, ಬಿಡಿ, ಕಟ್ಟಿ ಹಾಕು ಈ ಮಗನನ್ನು. ಆಯ್ತ್ರಪ್ಪ ಗೌಡ್ರ, ಹೇ ಮಂಗ ನನ್ನ ಮಕ್ಕಳ, ಈ ರೈತನ ಕೈ ಕಟ್ಟೋಟ ಶಕ್ತಿ ನಿಮ್ಮಲ್ಲಿದೆ ಅನ್ನಲೇ. ಹುಲಿ ಅಂತ ತಮ್ಮಗಳಿದ್ದಾರಲೇ ನಾಲೈಕ ನನ್ನ ಮಕ್ಕಳ. ನಿಮ್ಮಂತೆ ಕಟ್ಟಿ ಹಾಕಿ ಕೆಲಸ ಮಾಡೋರು ಸೀರಿ ಉಟ್ಟ ಹೆಂಗಸರು ಮಾಡ್ತಾರಲೇ ಮಕ್ಕಳ. ನೋಡ್ರಿ ಗೌಡ್ರ, ಜಗದಾಡಲಿ ಗಡಿಬಿಡಿ, ಜಿಗದಾಡಲಿ, ಎಲ್ಲಿವರೆಗೆ ಜಿಗದಾಡ್ತಾನೆ. ಅವನ ಮೈಯಲ್ಲಿರುವ ಶಕ್ತಿ ಕಡಿಮೆ ಆಗುವವರೆಗೆ ಮಾತ್ರ ಜಿಗದಾಡ್ತಾನೆ. ಆಮೇಲೆ ಷಂಡನಾಗಿ ಬೀಳುತ್ತಾನೆ. ಏ ಪಾಪಿ, ನನ್ನ ಗಂಡ ಷಂಡನಂತೆ ಬೀಳೋನಲ್ಲವೋ? ನೀನು ಕಟ್ಟಿದ ಹಗ್ಗವನ್ನು ಹರಿದು ನಿನ್ನ ಪ್ರಾಣ ತೆಗೆಯಲು ಬಂದೆ
ಮನೆಗೆ ಬರ್ತಾನೆ ಪುಂಡನಾಗಿ. ಪುಂಡ ನಿನ್ನ ಗಂಡ ಅಷ್ಟೊಂದು ಪುಂಡನಾಗಿದ್ದರೆ ನಿನ್ನ ಮದುವೆಯಾಗಿ 6 ವರ್ಷಗಳಾಯಿತು, ಇನ್ನು ನಿನ್ನ ಹತ್ತಲ್ಲಿ ಒಂದು ಹೋ ಕೂಡ ಹುಟ್ಟಿಲ್ಲ. ಯಾಕೆ ನೀನು ನಿನ್ನ ಗಂಡನೊಡನೆ ಸಂಸಾರ ಮಾಡುವುದಿಲ್ಲವೇ, ಅಥವಾ ಈ ನಿನ್ನ ಗಂಡನಿಗೆ ಗಂಡು ಮಕ್ಕಳ ಕೊಡುವ ಗಂಡಿನರಲ್ಲವೇ? ನನ್ನನ್ನು ಕಟ್ಟಿ ಹಾಕಿ ಒಂದ ಹೆಣ್ಣನ್ನು ಕೇಳಬಾರದನ್ನು ಕೇಳುತ್ತಿದ್ಯಲ್ಲ, ನೀನು ಮನುಷ್ಯನಲ್ಲೇ ಮಗನ ರಾಕ್ಷಸ. ಕರೆಕ್ಟ್ ಸುರಮ, ಕರೆಕ್ಟ್. ನಾನು ಮನುಷ್ಯನೇ ಅಲ್ಲ, ಮನುಷ್ಯ ಕುಲದಲ್ಲಿರುವ ರಾಕ್ಷಸ. ಹ! ನಿಮ್ಮ ನರ್ಕದ ಜೀವನವನ್ನು ನೋಡಬೇಕು, ನೋಡಿ ಸಂತೋಷ ಪಡಬೇಕು. ಶಿವರಾಮ, ಹಾಕು ಈ ನನ್ನ ಆಸ್ತಿ ಪತ್ರದ ಮೇಲೆ ಸಹ್ಯನ್ನು. ನೀಚ ಸೊಳೆ ಮಕ್ಕಳ, ನನ್ನ ಆಸ್ತಿ ಪತ್ರಕ್ಕೆ ಸಹಿ ಹಾಕಿ ನಿನಗೆ ದಾನವಾಗಿ ಕೊಡಲು ನೀನೇನು ನನ್ನ ಅಣ್ಣನ ಇಲ್ಲ ತಮ್ಮನ? ಹೇಳ, ನೀನೇನು ನನ್ನ ತಂದೆ ರಕ್ತಕ್ಕೆ ಹುಟ್ಟಿದವನಲ್ಲ ಮಗನ. ಓ ಶಿವರಾಮ, ಹಾ ಸೀತಾ, ಹೇಗಡಿಬಿಡಿ. ಆ ಶಿವರಾಮನ ಉಸಿರು ನಿಂತಿದೆಯೋ ಅಥವಾ ಹೆಣ್ಣು ಉಸಿರಾಡುತ್ತಿದ್ದನ್ನು ನೋಡಿಕೊಂಡು ಬಾ. ಸ್ವಾಮಿ, ಸ್ವಾಮಿ ಮಾತ್ನಾಡ್ರಿ. ನಿಮ್ಮ ಹೆಂಡತಿಯನ್ನು ಕಣ್ತರ್ದು ನೋಡ್ರಿ. ರೀ ಏನ ಯಪ್ಪ ಗೌಡ್ರ, ಇದು ಉಸಿರಾಡತನ್ರಿಪ್ಪ ಅವ. ಹಾಗಾದರೆ 2 ಬುಲೆಟ್ ಹಾರಿಸಿದ್ರೆ ಸತ್ತು ಹೋಗಬಹುದೇ? ಹಾಕ್ರೆ ಸತ್ತ ಹೋಗ್ಕಂಡ್ರಿ ಮಗ ಅವ. ಏ ಶಿವರಾಮ, ಗೌಡ್ರಿ, ಬೇಡಿ ಗೌಡ್ರಿ, ನನ್ನ ಗಂಡನನ್ನು ಹೊಡೆಯಬೇಡಿ ಗೌಡ್ರಿ. ನನ್ನ ಗಂಡನನ್ನು ಕೊಂದು ನನ್ನ ವಿಧವೆಯಾಗಿ ಮಾಡ್ಬೇಡ್ರಿ. ನನ್ನ ಗಂಡನನ್ನು ಬಿಟ್ಬಿಡಿ. ನಿಮ್ಮ ಕಾಲಿಡ್ದು ಬೇಡಿ. ಎದ್ದೇಳು ಸೀತಾ, ಎದ್ದೇಳು. ನಿನ್ನ ಗಂಡನ ಪ್ರಾಣ ಹೋದರೆ ನೀನು ವಿಧವೆ, ನೀನು ಮುತ್ತೈದೆಯಾಗಿ ಇರಬೇಕೆಂದರೆ ಈ ಪ್ರತಾಪಗೌಡ ಹೇಳಿದಂತೆ ಕೇಳಲೇಬೇಕು. ಅದೇನು ಅಂತ ಹೇಳಿ ಗೌಡ್ರೆ. ಗಂಡನ ಸಲುವಾಗಿ ಯಮನನ್ನೇ ಸೋಲಿಸಿ ಪತಿಯನ್ನೇ ಪಡೆದಳು ಆ ಸತಿ ಸಾವಿತ್ರಿ ಅಂತ ಈ ನಾಡಿನಲ್ಲಿ ಹುಟ್ಟಿರುವಾಗ ನನ್ನ ಗಂಡನಿಗಾಗಿ ನಾನು ಏನ್ ಬೇಕಾದ್ರೂ ಕೇಳ್ತೀನಿ. ಅದೇನು ಅಂತ ಹೇಳಿ. ಅಲ್ವಾ ತಂಗಿ, ಗೌರಿ ಏನು ಹೇಳಿ ಕೇಳ್ತಂತಲ್ಲ, ಒಂದ್ 5 ನಿಮಿಷ ಮೇಯ್ಸಕ್ ಹಾಕೊಂಡು ಕೊಟ್ಬಿಡ್ತೇವೆ ನೋಡಿ. ಹೊಲಸತ್ತಿನೋ ಹಂದಿ ಅಂತವನಿ. ನನ್ನ ಪ್ರಾಣದ ಜೊತೆಗೆ, ನನ್ನ ಮಾನದ ಜೊತೆಗೆ ನನ್ನ ಗಂಡನ ಪ್ರಾಣವೂ ಬೇಕು. ಒಂದು ವೇಳೆ ನನ್ನ ಪ್ರಾಣ ಹೋಗೋ ಪ್ರಯೋಗ ಬಂದಿದ್ದೆ ಹೋದ್ರೆ ನನ್ನ ಪ್ರಾಣವನ್ನು ಬಿಟ್ಬಿಡ್ತೀನಿ. ಕರೆಕ್ಟ್ ಸೀತಾ, ಕರೆಕ್ಟ್. ನಮ್ಮ ಭಾರತ ನಾರಿಯರ ಸಂಸ್ಕೃತಿನೇ ಅಂತದು. ನನಗೂ ನಿನ್ನ ಮಾನ ಕಳೆಯುವ ಹವ್ಯಾಸ ಇಲ್ಲ, ಬಟ್ ನಿನ್ನ ಗಂಡನ ಪ್ರಾಣ ಉಳಿಬೇಕೆಂದರೆ ನಾನು ಹೇಳಿದಂತೆ ಕೇಳಲೇಬೇಕು. ನನ್ನ ಕೈ ಹಿಡಿದು ಕುಣಿಯಲೇಬೇಕು. ನೋಡಿ, ನಾನು ನಿಮ್ಮ ಕೈ ಹಿಡಿದು ಕುಣಿದರೆ ನನ್ನ ಗಂಡನನ್ನು ಜೀವಂತವಾಗಿ ಬಿಟ್ಬಿಡ್ತೀರಾ? ಧಾರಾಳವಾಗಿ ಬಿಡ್ತೀನಿ ಸೀತಾ. ರೆಡಿಯಾಗು ನನ್ನ ಕೈ ಹಿಡಿದು ಕುಣಿಯಲಿಕ್ಕೆ. ಬಿಡಿ ಬಾಯ್ಲಿ. ಏ ತಟ ಬಾಯ್ಲಿ. ಅವಳು ನನ್ನ ಕೈ ಹಿಡಿದು ಕುಣಿತಿರುವಾಗ ಆ ಶಿವರಾಮನ ಆಸ್ತಿ ಪತ್ರ ಮೇಲೆ ಹೆಬ್ಬಳ್ಳಿನ ಸಹಿ ತೆಗೆದುಕೋ. ಹೋಗು. ಆಯ್ತಪ್ಪ. ಆ ಸೀತಾ, ರೆಡಿಯಾಗು ನನ್ನ ಕೈ ಹಿಡಿದು ಕುಣಿಯೋದಕ್ಕೆ.
ಯಪ್ಪ ಇನ್ನು ಹೋಗಿ ಬರಂಗಾರ ಸಾಹೇಬ್ರ ಹೋಗಿ ಬರೋಣಗಾರಣ ಸೀತಾ, ದೊಡ್ಡ ಮಾತಿನಂತೆ ನನ್ನ ಕೈ ಹಿಡಿದು ಕುಡಿದು ನಿನ್ನ ಗಂಡನ ಪ್ರಾಣ ಉಳಿಸಿಕೊಂಡು ಬೆಚ್ಚಿ ಕರೆದುಕೊಂಡು ಹೋಗು ನಿನ್ನ ಗಂಡನನ್ನು. ಬಿಡಿ ಹೋಗೋಣ. ಹೆಚ್ಚಾಗಿ 2 ದಿನ ಆಯ್ತು. ಅವನ್ ಮಾತು ಕೇಳಿದೆ. ನನ್ನ ಮನಸ್ಸಿಗೆ ತುಂಬಾ ಬೇಸರ ಆಗಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೋಹನ್, ಆದಷ್ಟು ಬೇಗ ಬನ್ನಿ. ನಿಮ್ಗೋಸ್ಕರ ನಿಮ್ಮ ರಾಣಿ ದಾರಿ ಕಾಯ್ತಾ ಇದ್ದಾಳೆ, ಕನಸು ಕಾಣ್ತಾ ಇದ್ದಾಳೆ. ಐ ಲವ್ ಯು ಮೋಹನ್, ಐ ಲವ್ ಯು.
ಮಾಧವನ ಕನಸು ಕಾಣ್ತಾ ಇದ್ದೆ, ನನ್ನ ರಾಜನ ಕನಸು ಕಾಣ್ತಾ ಇದ್ದೆ ಅಷ್ಟೇ. ಯಾವ ಸೀಮೆ ಪ್ರೀತಿ ರೀ ನಿಮ್ದು? ಕೈ ಹಿಡಿದು ಕುಣಿಯುವುದು ಯಾರೆಂದು ಗೊತ್ತಾಗದಂತೆ ಕನಸು ಕಾಣುತ್ತಿರುವಿರ. ಹೌದು, ಅವ್ರಂದ್ರೆ ನನಗೆ ತುಂಬಾ ಪ್ರಾಣ. ನೋಡಿ, ಅವ್ರು ಏನಾದ್ರೂ ಕನಸಿನಲ್ಲಿ ಬಂದ್ರೆ ನನ್ನ ಮುಂದೆ ಇದ್ದವರು ಯಾರು ಅಂತ ನನಗೆ ಲೆಕ್ಕಕ್ಕೆ ಬರೋದಿಲ್ಲ. ಅವರೇ ನನ್ನ ಕೈ ಹಿಡಿದು ಹಾಡಿ ಕುಣಿಸ್ತಾ ಇದ್ರೆ ಅಂತ ತಿಳಿದು ಕುಣಿದ್ಬಿಟ್ಟೆ. ಹುಚ್ಚಿ, ಈ ರೀತಿ ಕನಸು ಕಂಡು ಕಾಮುಕರಿಗೆ ಬಲಿಯಾಗಬೇಡ. ನೋಡುವುದಕ್ಕೆ ಸುಂದರವಾಗಿದೆಯಾ ಎಂದು ನನ್ನ ಕೈ ಹಿಡಿದು ಕುಣಿದಂತೆ ಬೇರೆ ಯಾವ ಕಾಮುಕನ ಕೈ ಹಿಡಿದು ಕುಣಿದರೆ ಇಷ್ಟೊತ್ತಿಗೆ ನಿನ್ನನ್ನು ಹೊತ್ತುಕೊಂಡು ನಿನ್ನ ಜೀವನವನ್ನು ಹಾಳು ಮಾಡಿ ಬಿಡುತ್ತಿದ್ದರು. ನೋಡಿ, ನಿಮ್ಮ ಮಾತೇನು ನಿಜ. ಆದ್ರೆ ನನ್ನನ್ನು ಮದುವೆಯಾಗುವ ಆ ಮಹಾರಾಯ ಬೇಗನೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನನ್ನು ಕರೆದುಕೊಂಡು ಹೋಗು ಅಂದ್ರೆ ಅವ್ರು ಹೋಗ್ತಾನೆ ಇಲ್ಲ. ಬರೇ ಯಾವಾಗ ನೋಡಿದ್ರು ಅವ್ರ ಅಣ್ಣರ ವಿಷಯನೇ ಹೇಳ್ತಾ ಇರ್ತಾರೆ. ಇರಲಿ, ಅವನಿಗೂ ಅವರ ಅಣ್ಣಂದಿರಿಗೂ ಒಪ್ಪಿಗೆಯನ್ನು ಪಡೆದು ನಿನ್ನ ಮದುವೆಯಾಗಬೇಕೆಂದು ಮಾಡಿರಬೇಕು. ಓ ಮೀರಾ, ಬಂದು ತುಂಬಾ ಹೊತ್ತಾಯ್ತಾ? ಅಣ್ಣ, ನೀವು ಇಲ್ಲಿ? ಹಾಗೆ ಬಂದೆ ಮೋಹನ್. ಇವಳ್ಯಾರು? ಅಣ್ಣ, ಇವಳ ಹೆಸರು ಮೀರಾ ಅಂತ. ನಾನು ಇವಳು ಒಂದೇ ಕಾಲೇಜಿನಲ್ಲಿ ಓದಿದವರು. ಮೋಹನ್, ಏನ್ ಹೇಳ್ತಾ ಇದ್ದೀರಾ? ಇವರು ನಿಮ್ಮ ಅಣ್ಣನ? ಯಾಕೆ ಮೀರಾ, ಏನಾದರೂ ನನ್ನ ಅಣ್ಣನಿಂದ ತೊಂದರೆ ಆಯ್ತಾ? ಅದು ಮೋಹನ್, ಅದು ಏನು ಇಲ್ಲ ಮೋಹನ್. ಈ ನಿನ್ನ ರಾಣಿ ಹಗಲು ಕನಸು ಕಾಣುತ್ತಿದ್ದಳು. ಆ ಸಮಯಕ್ಕೆ ನಾನು ಬಂದೆ. ನಿನ್ನನ್ನೇ ನಾ ಎಂದು ನನ್ನ ಕೈ ಹಿಡಿದು ಕುಣಿದಾಡಿದಳು. ಮೋಹನ, ನಿನ್ನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಂಡು ಪ್ರೀತಿಯನ್ನು ಮಾಡುವ ಸುದ್ದಿಯನ್ನು ನಮಗೆ ಒಮ್ಮೆ ತಿಳಿಸಲಿಲ್ಲ. ಅಣ್ಣ, ನಿಮಗೆ ಹೇಗೆ ತಿಳಿಸಬೇಕೆಂದು ಭಯದಿಂದ ಸುಮ್ಮನಿದ್ದೆ ಅಣ್ಣ. ಪ್ರೀತಿಸಿದ ಮೇಲೆ ಭಯ ಪಡಬಾರದು. ನಿನ್ನ ಬಾಳ ಸಂಗಾತಿಯನ್ನು ನೀನು ಆಯ್ಕೆ ಮಾಡುವುದರಲ್ಲಿ ತಪ್ಪೇನಿದೆ? ಅಣ್ಣನಿಗೆ ನಿಮ್ಮ ಪ್ರೀತಿಯ ವಿಷಯವನ್ನು ತಿಳಿಸಿ ಮುಂದಿನ ತಿಂಗಳಲ್ಲಿ ನಿನ್ನ ಮದುವೆ ಮಾಡುತ್ತೇನೆ. ನೀನು ನಿನ್ನ ಮಹಾರಾಣಿಯೊಡನೆ ಮಾತನಾಡಿಕೊಂಡು ಬಾ, ನಾನಿನ್ನು ಬರುತ್ತೇನೆ. ಆಯ್ತಣ್ಣ. ಮೋಹನ್, ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ? ಯಾಕೆ ಮೀರಾ, ಅಂತದೇನು ದೊಡ್ಡ ಮೋಸ ಮಾಡಿದ್ದೀನಿ ನಾನು? ಮತ್ತೆ ನಮ್ಮ ಪ್ರೀತಿಯ ವಿಷಯ ನಿಮ್ಮ ಅಣ್ಣನ ಎದುರು ಹೇಳಿಲ್ವಂತಾನೆ? ತಿಳಿಸಬೇಕಂತ ಮಾಡಿದ್ದೆ ಮೀರಾ, ಆದರೆ ಪದೇ ಪದೇ ಆ ಪ್ರತಾಪಗೌಡನೊಬ್ಬ ನಮ್ಮ ಕುಟುಂಬದ ಮೇಲೆ ವಿಧಿಯಾಗಿ ಕಾಡುತ್ತಿದ್ದಾನೆ. ಅವನ ಟೆನ್ಷನ್ ಇದ್ದ ನನ್ನ ಅಣ್ಣಂದ್ರಿಗೆ ನನ್ನದೊಂದು ಟೆನ್ಷನ್ ಹಚ್ಚಬಾರದೆಂದು ಸುಮ್ಮನಿದ್ದೆ. ಈಗ ಅವರಿಗೆ ತಾನೇ ಗೊತ್ತಾಗಿದೆಯಲ್ಲ, ಬಾ ಹೋಗೋಣ. ಇಟ್ಕೊಳ್ಳಿ ಮೋಹನ್. ಯಾಕೆ ಮೀರಾ? ನೋಡಿ, ನಿಮಗಾಗಿ ಕಾದು ಕಾದು ಬೇಸತ್ತ ಈ ನನ್ನ ಹೃದಯಕ್ಕೆ ಕೈ ಹಿಡಿದು ಹಾಡಿ ಕುಡ್ಸೋದನ್ನು ಬಿಟ್ಟು ಹಾಗೆ ಹೊರಟಿದ್ದೀರಲ್ಲ, ನಿಮಗೆ ಸ್ವಲ್ಪನೂ ರಸಿಕತೆ ಅನ್ನೋದೇ ಇಲ್ವೇನು? ಮೀರಾ, ರಸಿಕತೆ ರಾಣಿ ಪಕ್ಕದಲ್ಲಿರುವಾಗ ಈ ರಸಿಕತೆ ರಾಜನಿಗೆ ರಸಿಕತೆ ಬರೋದಿಲ್ಲವೇ? ರಸಿಕತೆಗೆ ಜಾರಿ ರತಿ ಕ್ರೀಡೆಗೆ ಜಾರಬಾರದೆಂದು ಹಾಗೆ ಹೊರಟಿದ್ದೆ. ಅಂತ ಭಾವನೆಯನ್ನು ನೀವು ಕಲ್ಪಿಸ್ಕೊಳ್ಬೇಡಿ. ಅದೆಲ್ಲ ನನ್ನ ಕೊರಳಿಗೆ ಕರಿಮಣಿ ಸರ ಕಟ್ಟಿದ ಮೇಲೆ ಬನ್ನಿ, ನನಗೋಸ್ಕರ ನನ್ನ ಮನಸ್ಸನ್ನು ಸಂತೋಷ ಪಡಿಸ್ಕೋಸ್ಕರ ಒಂದು ಹಾಡನ್ನು ಹಾಡಿ. ಆಯ್ತು ಮೀರಾ. आज